ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶಿವಧರ್ಮಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿದ್ದೇವೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ತನ್ನದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ನಾಲ್ವಾರದ ಶ್ರೀ ಕೋರಿಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಇಂದು ಬಂದಿದ್ದೇವೆ. ಇವತ್ತಿನ ದಿನ ನಾಲ್ವಾರದ ಶ್ರೀ ಕೋರಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮತ್ತು ಜಾತ್ರೆಗಾಗಿ ಯಾವ ರೀತಿ ತಯಾರಿಯನ್ನು ನಡೀತಾ ಇದೆ ಶ್ರೀಮಠದಲ್ಲಿ ಎಂಬುದನ್ನು ನಾವು ತಿಳಿದುಕೊಳ್ಳೋದಕ್ಕೆ ಇವತ್ತಿನ ದಿನ ಮಹಾ ಸದ್ಗುರುವಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ನಡೆದುಕೊಳ್ಳುತ್ತಿದೆ ಎಂಬುದನ್ನು ನಾವು ಇವತ್ತಿನ ದಿನ ಶ್ರೀಮಠದ ವಕ್ತಾರರಾಗಿರ್ತಕ್ಕಂಥ ಮಹಾದೇವ್ ಗೌರನ್ನ ಇವತ್ತಿನ ಸಂದರ್ಶನಕ್ಕೆ ನಾನು ಆತ್ಮೀಯವಾಗಿ ಶಿವಧರ್ಮಪಥ ಯೂಟ್ಯೂಬ್ ಚಾನಲ್ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ಅದೇ ರೀತಿಯಾಗಿ ನಾಲ್ವರದ ಮಠ ಅಂದ ತಕ್ಷಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲದೆ ನಾಡಿನಲ್ಲಿಯೇ ಹೆಸರಂತ ಪಡೆದಿರ್ತಕ್ಕಂಥ ಮಠ. ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಾರ್ಥ ಉಪೇಂದ್ರ ಶಿವಾಚಾರ್ಯರು ಕೇವಲ ಮಠಾಧೀಶರಾಗಿ ಅಷ್ಟೇ ಅಲ್ಲದೆ ನಾಡಿನ ಸಾಹಿತಿಗಳು, ಭಾಷಣಕಾರರು, ಅದೇ ರೀತಿಯಾಗಿ ಚಿಂತಕರು ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಶಕ್ತಿಯನ್ನು ಬೀರಿ ಭಕ್ತರಿಗೆ ಬೇಡಿದ್ದನ್ನು ನೀಡುವಂಥ ಕರುಣಾಮರಿಯಾಗಿ ನಮ್ಮ ಈ ನಾಡಿನಲ್ಲಿ ತಮ್ಮದೇ ಆದಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಬೀರುತ್ತಿದ್ದಾರೆ. ಅಂಥ ಒಂದು ಸುಕ್ಷೇತ್ರದ ನಾಲ್ವಾರದ ಇತಿಹಾಸನ ತಿಳಿಯಲು ನಾವು ಇವತ್ತು ನಮ್ಮ ಜೊತೆ ನಾಲ್ವಾರದ ಮಠದ ವಕ್ತಾರಾಗಿರ್ತಕ್ಕಂಥ ಮಹಾದೇವ್ ಗೌರ್ ಅವರಿದ್ದಾರೆ. ಸರ್ ಅವರೇ, ಇವತ್ತು ನಾವು ನಾಲ್ವರದ ಪರಮ ಪೂಜ್ಯರ ಸನ್ನಿಧಾನದಲ್ಲಿದ್ದೇವೆ. ನಾಲ್ವರದ ಕೋರಿಸಿದ್ದೇಶ್ವರ ಅಂದ ತಕ್ಷಣ ನಾಡಿನಾದ್ಯಂತ ಒಂದು ಚಿರಪರಿಚಿತ ಆದಂಥ ಹೆಸರು. ಅವರು ತನ್ನದೇ ಆದಂಥ ಸಾಧನೆಯನ್ನು ಮಾಡಿ ಈ ಒಂದು ನಾಲ್ವರದ ಕುಗ್ರಾಮವನ್ನು ಈ ನಾಡಿನಾದ್ಯಂತ ಪಸರಿಸಿದಂಥ ಕೀರ್ತಿ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಕೋರಿಸಿದ್ದೇಶ್ವರ ಅವರಿಗೆ ಸಲ್ಲುತ್ತದೆ. ಮೊದಲಿಗೆ ನಾಲ್ವರದ ಇತಿಹಾಸ ತಿಳ್ಕೊಳ್ಬೇಕಾದ್ರೆ, ಶ್ರೀಮಠದ ಇತಿಹಾಸ ತಿಳ್ಕೊಳ್ಬೇಕಾದ್ರೆ ಆ ಇತಿಹಾಸದ ಕುರಿತು ತಾವು ಬೆಳಕು ಚೆಲ್ಲಬಹುದಾ? ಖಂಡಿತ. ಕನ್ನಡ ನಾಡುಳು ರನ್ನದ ಗೂಡು ಈ ನಮ್ಮ ಸಗರ ನಾಡು. ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದಂಥ ಪರಮಪೂಜ್ಯ ಪವಾಡ ಪುರುಷ ಮಹಾತ್ಮ ಸದ್ಗುರು ಸಮರ್ಥ ಶ್ರೀ ಕೋರಿಸಿದ್ದೇಶ್ವರ ಶಿವಯೋಗಿಗಳವರು ಇಂದಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಜನಿಸಿ ಜಗತ್ತನ್ನು ಉದ್ಧಾರ ಮಾಡುತ್ತಾ ಕಾಕಂಟಿಗೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಶ್ರೀ ಕ್ಷೇತ್ರ ನಾಲ್ವಾರಕ್ಕೆ ಬಂದು ನೆಲೆ ನಿಂತಹ ಮಹಾನ್ ಯೋಗಿಗಳಾಗಿದ್ದಾರೆ. ಮಹಾತ್ಮರು ಇಂದು ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ರಾಜ್ಯ ಸೇರಿದಂತೆ ಹಲವಾರು ಪ್ರಾಂತ್ಯಗಳಲ್ಲಿ ಲಕ್ಷಾಂತರ ಭಕ್ತರನ್ನು ಒಳಗೊಂಡಂಥ ಮಹಾನ್ ಶಿವಯೋಗಿಗಳಾಗಿದ್ದಾರೆ. ಕೋರಿಸಿದ್ದೇಶ್ವರ ನೆಲೆ ನಿಲ್ಲುವುದರ ಮೂಲಕ ಈ ಗ್ರಾಮವನ್ನು ಸುಕ್ಷೇತ್ರವನ್ನಾಗಿಸಿ ಇಲ್ಲಿ ನಂಬಿ ಬರುವಂತಹ ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಸದ್ಗುರು ಸಮರ್ಥರಾಗಿದ್ದಾರೆ. ನಂಬಿ ಬರುವ ಭಕ್ತರ ಶಂಭುವೇ ಆಗಿರುವಂಥ ಕೋರಿಸಿದ್ದೇಶ್ವರರು ಸುಮಾರು 200 ವರ್ಷಗಳ ಹಿಂದೆ ಇಲ್ಲಿ ಬಂದು ನೆಲೆ ನಿಂತು ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿ ಲಕ್ಷಾಂತರ ಭಕ್ತರಿಗೆ ಅನ್ನ, ಅರಿವು, ದಾಸೋಹ, ಜ್ಞಾನ ನೀಡುವುದರ ಮೂಲಕ ಇಂದು ನಾಲ್ವಾರ ನಾಡಿನ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಇದಕ್ಕೆ ಮೂಲ ಕಾರಣ ಎಂದರೆ ಪ್ರಸ್ತುತ ಪೀಠಾಧಿಪತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಗೌರವ ಡಾಕ್ಟರೇಟ್ ಪುರಸ್ಕೃತರು, ಈ ನಾಡಿನ ಪ್ರಜ್ಞಾವಂತ ಸಾಹಿತಿಗಳು ಎನಿಸಿರುವಂಥ ಪರಮಪೂಜ್ಯ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರು ಪೀಠವನ್ನು ಅಲಂಕರಿಸಿದ ಮೇಲೆ ಈ ಮಠದ ದಿಕ್ಕನ್ನೇ ಬದಲಾಯಿಸಿ ತನ್ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರೊಂದಿಗೆ ಇಂದು ಮಠವನ್ನು ನಾಡಿನ ಪ್ರಮುಖ ಮಠಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಶ್ರೀ ಕ್ಷೇತ್ರ ನಾಲ್ವಾರವನ್ನು ಕಂಡುಬರುತ್ತದೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಮ್ಮ ಮಹಾದೇವಣ್ಣವರು ಶ್ರೀಮಠ ಯಾವ ರೀತಿ ಬಂತು, ಯಾದಗಿರಿಯ ಸುರಪುರ ತಾಲೂಕಿನ ತಿಮ್ಮಾಪುರದಿಂದ ಕಾಕಂಡಿಕ್ಕಿ ನೆಲೆಯಲ್ಲಿ ನೆಲೆಸಿರ್ತಕ್ಕಂಥ ಕೋರಿಸಿದ್ದೇಶ್ವರು ತಮ್ಮ ಎಲ್ಲ ಶಿಕ್ಷಣವನ್ನು ಮುಗಿಸಿಕೊಂಡು ಈ ಒಂದು ಕುಗ್ರಾಮವಾಗಿರ್ತಕ್ಕಂಥ ನಾಲ್ವಾರಕ್ಕೆ ಭೀಮಾ ನದಿಯ ದಡವನ್ನು ದಾಟಿ ಕಂಬಳಿ ಮೇಲೆ ಬಂದು ಇಲ್ಲಿ ನೆಲೆವೇರಿ ಈ ನಾಲ್ವಾರವನ್ನು ಒಂದು ಸುಗ್ರಾಮವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಶ್ರೀ ಕೋರಿಸಿದ್ದೇಶ್ವರವರ ಚರಣಕ್ಕೆ ಸಲ್ಲುತ್ತದೆ ಎಂಬ ಮಾತುಗಳನ್ನು ತಮ್ಮ ವಾಕ್ಯಗಳಲ್ಲಿ ತಿಳಿಸಿದರು. ಅಣ್ಣವರೇ, ಈಗ ಮಠದಲ್ಲಿ ವರ್ಷದಲ್ಲಿ 3 ಬಾರಿ ತನಾರ್ತಿ ನಡೀತದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಈ ಒಂದು ತನಾರ್ತಿಯನ್ನು ಅನೇಕ ಚಿಂತಕರು, ವಿಶ್ಲೇಷಕರು, ಭಾಷಣಕಾರರು ಈ ನಮ್ಮ ದಕ್ಷಿಣ ಭಾರತದಲ್ಲಿ ನಡೀತಕ್ಕಂಥ ದೀಪಗಳ ಮೇಳ ಎಂದೇ ಕರೀತಾರೆ. ನಾವು ಯಾವ ರೀತಿ ಕುಂಭಮೇಳವನ್ನು ನಾವು ನೋಡಿದ್ದೇವೆ, ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ನಡೀತಕ್ಕಂಥ ದೀಪಗಳ ಮೇಳ ಅಂದ ತಕ್ಷಣ ಈ ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಹೆಸರು ಬರುವುದೇ ನಾಲ್ವಾರದ
ಮಠ, ಅಂಥ ಮಠದಲ್ಲಿ ನಡೀತಕ್ಕಂಥ ಈ ದೀಪಗಳ ಮೇಳದ ಇತಿಹಾಸವನ್ನು ನೀವು ನಮಗೆ ತಿಳಿಸ್ಕೊಡ್ಬೋದಾ? ಸರಿ, ಸುಮಾರು 200 ವರ್ಷಗಳಿಂದ ನೆಲೆಸಿರುವಂತಹ ಕೋರಿಸಿದ್ದೇಶ್ವರರು ಈ ತನಾರ್ತಿ ಪರಂಪರೆಯನ್ನು ಪ್ರಾರಂಭಿಸಿದರು. ಈ ತನಾರ್ತಿ ಪರಂಪರೆ ನಾವು ಯಾವ ಭಕ್ತರು ಯಾವುದ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಶ್ರೀಮಠಕ್ಕೆ ಬಂದು ನಾವು ಬೇಡಿಕೊಳ್ಳುತ್ತೇವೆ, ಆ ಬೇಡಿಕೊಂಡಂಥ ಬೇಡಿಕೆ ಈಡೇರಿದ ಮೇಲೆ ನೆರವೇರಿಸುವಂಥ ತನಾರ್ತಿ ಮಹೋತ್ಸವ ವರ್ಷದಲ್ಲಿ 3 ಬಾರಿ ನೆರವೇರುತ್ತದೆ. ಕೋರಿಸಿದ್ದೇಶ್ವರರಿಂದ ಪ್ರಾರಂಭವಾದ ಈ ತನಾರ್ತಿ ಉತ್ಸವ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ದೇಶದಲ್ಲಿ ಕಂಡು ಕಾಣದಂಥ ಒಂದು ಅದ್ಭುತವಾದಂಥ ಉತ್ಸವ. ದೀಪದ ಹೊಳೆಯೇ ಹರಿದು ಬಂದಂತೆ ಭಾಸವಾಗುತ್ತದೆ. ಈ ತನಾರ್ತಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಗಡಿ, ಭಾಷೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಭಕ್ತಿ ಭಾವದಿಂದ ಭಾಗವಹಿಸಿ ತಮ್ಮ ಆರಾಧ್ಯ ಸದ್ಗುರುವಿಗೆ ತಮ್ಮ ಬಯಕೆಗಳನ್ನು ಈಡೇರಿದ ಪ್ರತೀಕವಾಗಿ ಪರಮಪೂಜ್ಯ ಅಪ್ಪಾಜಿಯವರ ಸನ್ನಿಧಿಯಲ್ಲಿ ಸುಮಾರು 200 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಂಥ ಒಂದು ವಿಶಿಷ್ಟ ಪರಂಪರೆಯ ನಾಲವಾರ ಮಠದ ತನಾರ್ತಿ ಉತ್ಸವ ಎಂದರೆ ತಪ್ಪಾಗಲಾರದು. ಅಣ್ಣವರೇ, ನಾಲ್ವಾರದ ಮಠದ ತನಾರ್ತಿ ಅಂದ ತಕ್ಷಣ ಇಷ್ಟಾರ್ಥಗಳನ್ನು ಭಕ್ತರು ಬೇಡಿರ್ತಕ್ಕಂಥ ಬೇಡಿಕೆಯ ಇಷ್ಟಾರ್ಥಗಳನ್ನು ಪೂರೈಸಿದ ನಂತರ ಶ್ರೀಮಠದಲ್ಲಿ ಬಂದು ತಮ್ಮ ಹರಕೆಯ ಅರಿವಿನ ತನಾರತಿಯನ್ನು ಗುರುವಿಗೆ ಅರ್ಪಿಸುವಂಥ ಕಾರ್ಯಕ್ಕೆ ತನಾರ್ತಿ ಅಂತ ಹೇಳಿದರು. ತನಾರತಿಯಲ್ಲಿ ಎಂಬ ಹೆಸರಿನಲ್ಲೇ ಇದೆ ವೀಕ್ಷಕರೇ, ತನುವಿನ ಆರತಿ. ತಮ್ಮ ಭಕ್ತಿಯ ಬೇಡಿಕೆಯನ್ನು ಈಡೇರಿದ ನಂತರ ತಮ್ಮ ತನುವಿನಿಂದ ನೀಡಿರ್ತಕ್ಕಂಥ ಆರತಿಯೇ ತನಾರತಿ ಎಂಬ ಮಾತುಗಳನ್ನು ನಮ್ಮ ಮಾದೇವಣ್ಣವರು ಸವಿಸ್ತಾರವಾಗಿ ಹೇಳಿದರು. ಅಣ್ಣವರೇ, ಈ ತನಾರತಿ ವರ್ಷದಲ್ಲಿ ಯಾವ ಅಮಾವಾಸ್ಯೆ ದಿನ ಇಲ್ಲಿ ಮಠದಲ್ಲಿ ನಡೆಯುತ್ತೆ? ಈ ತನಾರ್ತಿ ಉತ್ಸವವು ಜಾತ್ರಾ ಮಹೋತ್ಸವಕ್ಕೆ ಅಂದರೆ ಅವರಾತ್ರಿ ಅಮಾವಾಸ್ಯೆ ಎಂದು ಪ್ರಾರಂಭವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ, ಅಕ್ಷತದಿ ಅಮಾವಾಸ್ಯೆ ಎಂದು ಈ ಕ್ಷೇತ್ರದಲ್ಲಿ ನಡೆದರೆ, ಗುರುಕ್ಷೇತ್ರ ಕಾಕಂಟಿಗಿಯಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಮತ್ತು ಬಾದಿಮಿ ಅಮಾವಾಸ್ಯೆ ಎಂದು ಪರಮ ಪೂಜ್ಯ ಶ್ರೀಗಳವರ ಸನ್ನಿಧಿಯಲ್ಲಿ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ನಾಲವಾರ ಮತ್ತು ಗುರುಕ್ಷೇತ್ರ ಕಾಕಂಟಿಗಿ ಉಭಯ ಮಠದ ಪೀಠಾಧಿಪತಿಗಳಾಗಿ ಅವರ ದಿವ್ಯ ಸನ್ನಿಧಿಯಲ್ಲಿ ಭಕ್ತರು ತಮ್ಮ ಅಪೇಕ್ಷೆಗಳನ್ನು ಈಡೇರಿದ ಪ್ರತ್ಯೇಕ ಈ ತನಾರ್ತಿ ಉತ್ಸವದಲ್ಲಿ ಭಾಗವಹಿಸಿ ಧನ್ಯತೆ ಭಾವ ಪಡೆದುಕೊಳ್ಳುತ್ತಾರೆ. ವೀಕ್ಷಕರೇ ನೋಡಿ, ಕೇವಲ ನಾಲ್ವಾರದಲ್ಲಿ ಮಾತ್ರವಲ್ಲದೆ ತನ್ನ ಗುರುವಿನ ಸ್ಥಾನವಾಗಿರ್ತಕ್ಕಂಥ ಕಾಕಂಡಿಕೆಯ ಮಲ್ಲಾರಾಧ್ಯರ ಸನ್ನಿಧಿಯಲ್ಲೂ ಕೂಡ 2 ವರ್ಷದಲ್ಲಿ 2 ಬಾರಿ, ನಾಲ್ವಾರದಲ್ಲಿ 3 ಬಾರಿ ನಡೀತಕ್ಕಂಥ ತನಾರ್ತಿಗೆ ಈ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನಮ್ಮ ಪಕ್ಕದ ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಗೋವಾ ಆಗಿರ್ಬೋದು, ಹೀಗೆ ದೇಶದ ನಾನಾ ರಾಜ್ಯಗಳಿಂದ ಭಕ್ತರು ಬಂದು ತಮ್ಮ ಭಕ್ತಿಯ ಆರತಿಯನ್ನು ಅರ್ಪಿಸುವಂಥ ಕೆಲಸ ಶ್ರೀಮಠದಲ್ಲಿ ನಡೆಯಲಾಗುತ್ತದೆ. ಈ ವರ್ಷದ ಜಾತ್ರೆಯ ತನುವಿನ ಆರತಿ ಯಾವ ದಿನಾಂಕದಂದು ನಡೀತದೆ? 2026 ಸಾಲಿನ ಜನವರಿ 18ರಂದು ಮಧ್ಯರಾತ್ರಿ ಸದ್ಭಕ್ತರ ಹರಕೆಯ ತನಾರ್ತಿ ಉತ್ಸವ ಬಹು ವಿಜೃಂಭಣೆಯಿಂದ ವರ್ಷದಲ್ಲಿಯೇ ಈ ತನಾರ್ತಿ ಉತ್ಸವ ಜಾತ್ರಾ ಮಹೋತ್ಸವದಲ್ಲಿ ನೆರವೇರುವುದರಿಂದ ಬಹು ವಿಶಿಷ್ಟವಾಗಿ ಮತ್ತು ಅದ್ಭುತವಾಗಿ ಅದು ನೋಡುವುದೇ ಒಂದು ಸುಯೋಗ. ಇಲ್ಲಿ ಬಂದಂಥ ಭಕ್ತರು ಸದ್ಗುರು ಸಮರ್ಥನ ಸನ್ನಿಧಿಯಲ್ಲಿ ತಮ್ಮ ಬೇಡಿಕೆಗಳನ್ನು ಇಟ್ಟಾಗ ಅದು ಪೂರೈಸಿದ ಪ್ರತೀಕವಾಗಿಯೇ ನಡೆಯುವುದು ಈ ತನಾರ್ತಿ ಉತ್ಸವ. ವೀಕ್ಷಕರೇ, ನಾನು ಕೂಡ ಈ ತನಾರ್ತಿಯಲ್ಲಿ ಭಾಗವಹಿಸಿದ್ದೇನೆ. ಈ ತನಾರ್ತಿ ಯಾವ ರೀತಿ ನಡೆಯುತ್ತದೆ ಅಂದರೆ, ದೀಪಗಳ ಮೇಳವನ್ನು ನಾವು ಕಣ್ತುಂಬಿಕೊಳ್ಳಲು ಸಾಧ್ಯವಿಲ್ಲ, ಅದು ನಾವು ಮನಸ್ಸಿನಿಂದ ಅನುಭವಿಸಿಯೇ ತೀರಬೇಕು. ಅಂಥ ದೀಪಗಳ ಮೇಳ ತಮ್ಮ ಭಕ್ತಿಯಿಂದ ಇಟ್ಟುಗಳನ್ನು ಮೆದು ಮಾಡಿ ಅದರಲ್ಲಿ ತಮ್ಮ ಭಕ್ತಿಯ ದೀಪವನ್ನು ತೈಲವನ್ನು ಎರೆದು ಮಾಡ್ತಕ್ಕಂಥ ಭಕ್ತರ ಸೇವೆ ಬಹಳ ಅನನ್ಯ ಆಗಿದ್ದು. ಈ ಒಂದು ತನಾರ್ತಿಯಲ್ಲಿ ಶ್ರೀಮಠದ ಒಡೆಯರು ಹಾಗೂ ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯರು ಈ ಒಂದು ಮಠದ ಧಾರ್ಮಿಕ ತನಾರ್ತಿಯಾಗಿ ಮೀಸಲಿರತಕ್ಕಂಥ ಧಾರ್ಮಿಕ ಉಡುಪನ್ನು ತೊಡಗಿಕೊಂಡು ತನಾರ್ತಿಯಲ್ಲಿ ಅವರು ಭಾಗವಹಿಸುವಿಕೆ ಇದೆಯಲ್ಲ, ಅದು ನೋಡುಗರ ಭಕ್ತಿಯ ಒಳೆಯನ್ನು ಹರಿಸುವುದಕ್ಕೆ ತಪ್ಪಾಗುವುದಿಲ್ಲ. ಅಂಥ ತನುವಿನ ಆರತಿ ಎಂದು ದಿನಾಂಕ 18ರಂದು ರಾತ್ರಿ ನಡೀತಕ್ಕಂಥ ಮಧ್ಯರಾತ್ರಿ ನಡೆಯುವಂಥ ತನಾರ್ತಿಗೆ ನೀವೆಲ್ಲರೂ ಸಾಕ್ಷಿಯಾಗೋಣ ಆತ್ಮೀಯ ಸ್ನೇಹಿತರೆ. ಅದೇ ರೀತಿ ಮಹದೇವಣ್ಣವರೇ, ಈ ವರ್ಷದ ಜಾತ್ರಾ ತೇರಿ ಶ್ರೀಮಠದಲ್ಲಿ ಯಾವ ರೀತಿ ನಡೀತಾ ಇದೆ? ಸುಮಾರು 15 ದಿನಗಳಿಂದ ನಿರಂತರವಾಗಿ ದಾಸೋಹ ವ್ಯವಸ್ಥೆ ಆಯಿತು, ಮಠದ ಸ್ವಚ್ಛತೆ ಆಯಿತು, ಸುಣ್ಣ ಬಣ್ಣಗಳಾಯಿತು, ಬರುವಂಥ ಲಕ್ಷಾಂತರ ಭಕ್ತರಿಗೆ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ, ಈ ಬಾರಿ ವಿಶಿಷ್ಟವಾಗಿ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುವ್ಯವಸ್ಥಿತವಾಗಿ ಸುಸಂಸ್ಕೃತವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. 19ರಂದು ಶ್ರೀ ಕೋರಿಸಿದ್ದೇಶ್ವರ ಶಿವಯೋಗಿಗಳವರ ಭವ್ಯ ರಥೋತ್ಸವವು ಸಹ ನೆರವೇರಲಿದೆ.
ಈ ಸಂದರ್ಭದಲ್ಲಿ ವಿಶೇಷ ಮದ್ದು ಸುಡುವುದು, ಆಮೇಲೆ ಬೃಹತ್ ಜಾನುವಾರುಗಳ ಜಾತ್ರೆ, ಈ ನಾಡಿನಲ್ಲೇ ಬಹುದೊಡ್ಡ ಜಾನುವಾರುಗಳ ಜಾತ್ರೆ, ಕೋಟಿಗಟ್ಟಲೆ ವೆಚ್ಚದಲ್ಲಿ ಎತ್ತುಗಳು, ರಾಸುಗಳು, ವಿವಿಧ ತಳಿಯ ಹಸುಗಳು ಇಲ್ಲಿ ಸಿಗುತ್ತವೆ ಮತ್ತು ಮಾರಾಟವಾಗುತ್ತವೆ. ಇಂಥ ಒಂದು ಬೃಹತ್ ಜಾತ್ರೆ ನಡೆಯುತ್ತಿರುವುದು ಈ ಭಾಗದ ಪ್ರತಿಯೊಬ್ಬ ಭಕ್ತರ ಸುಯೋಗವೇ ಸರಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಶ್ರೀಮಠವನ್ನು ನಾವು ನಿಮಗೆ ಈಗ ತೋರಿಸ್ತೇವೆ. ಶ್ರೀಮಠವನ್ನು ನೋಡಿದಾಗ ನವ ವಧುವರ ಗತಿಯಂತೆ ಶ್ರೀಮಠ ಅಲಂಕೃತಗೊಂಡು ದೀಪಗಳ ಅಲಂಕಾರದಿಂದ ರಾತ್ರಿ ಹೊತ್ತು ಕೂಡ ನಾವು ಹಗಲಿನಲ್ಲಿ ಶ್ರೀಮಠದ ಭಕ್ತಿಗೆ ನಾವು ಬಂದಿದ್ದೇವೆ ಎಂಬ ಭಾವನೆ ನಮ್ಮೆಲ್ಲರ ಮನದಲ್ಲಿ ಮೂಡುತ್ತದೆ. ಶಿವನವತಾರದಿ ಜನ್ಮೀತ ಶರಣಂ ಹರಗುರು ಐಕ್ಯತೆ ಸಾರೀಪ ಶರಣಂ ಭಕ್ತಜ ದುಃಖ ವಿನಾಶಕ ಶರಣಂ ನಿತ್ಯ ಸ್ಮರಾಮಿ ಸುಪೋಷಿತ ಶರಣಂ ನಿತ್ಯ ಸ್ಮರಾಮಿ ಸುಪೋಷಿತ ಶರಣಂ. ಅಣ್ಣವರು ಈಗಾಗಲೇ ಹೇಳಿದ ಹಾಗೆ ಈ ವರ್ಷದ ಜಾನುವಾರುಗಳ ಜಾತ್ರೆಯಲ್ಲಿ ಉತ್ತಮವಾದ ಜಾನುವಾರುಗಳಿಗೆ ಬಹುಮಾನವನ್ನು ಕೂಡ ಶ್ರೀಮಠದಿಂದ ಕೊಡಮಾಡಲಾಗ್ತಾ ಇದೆ. ನೋಡಿ ಸ್ನೇಹಿತರೆ, ಬರೀ ಕೇವಲ ಮಠ ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲಾಗಿಡದೆ ರೈತಾಪಿ ವರ್ಗಕ್ಕೆ ಅನುಕೂಲವಾಗಲಿ, ರೈತರು ಚೆನ್ನಾಗಿದ್ದರೆ ಮಾತ್ರ ಈ ನಾಡು ಬೆಳಗುತ್ತದೆ ಎಂಬ ದೃಷ್ಟಿಯಿಂದ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಜಾನುವಾರುಗಳ ಜಾತ್ರೆಗೆ ವಿಶೇಷವಾಗಿ ಒತ್ತನ್ನು ನೀಡ್ತಕ್ಕಂಥ ಮಠ ನಾಲ್ವಾರದ ಶ್ರೀಮಠವಾಗಿದೆ. ಆತ್ಮೀಯ ಸ್ನೇಹಿತರೆ, ಇನ್ನಷ್ಟು ವಿಷಯಗಳನ್ನು ನಾವು ಮಹದೇವಣ್ಣವ್ರ ಜೊತೆ ತಿಳಿದುಕೊಳ್ತಾನೆ. ಮಹದೇವಣ್ಣವರೇ, ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಾಲ್ವಾರದ ಜಾತ್ರಾ ಮಹೋತ್ಸವ ಅಂದ ತಕ್ಷಣ ನಾಡಿನಾದ್ಯಂತ ಪ್ರತಿ ವರ್ಷ ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳಾಗಿರ್ಬೋದು, ನಾಡಿನ ಅನೇಕ ಸಾಧನೆಗಳಿರ್ತಕ್ಕಂಥ ಸಾಧಕರಿಗೆ ಶ್ರೀಮಠದಿಂದ ಕೊಡುವಂಥ ಪ್ರಶಸ್ತಿಗಳಾಗಿರ್ಬೋದು, ಗುರು ರಕ್ಷೆ ಆಗಿರ್ಬೋದು, ಅದೇ ರೀತಿಯಾಗಿ ಅನೇಕ ನಾಡಿನ ಚಲನಚಿತ್ರ ನಟರು, ರಾಜಕೀಯ ಧುರೀಣರು ಶ್ರೀ ಒಂದು ಮಠಕ್ಕೆ ಆಗಮಿಸಿ ತಮ್ಮ ಭಕ್ತಿಯನ್ನು ಅರ್ಪಿಸುವಂಥ ಕೆಲಸ ಅನೇಕ ಜನ ನಾಡಿನಾದ್ಯಂತ ಮಾಡ್ತಿದ್ದಾರೆ. ಈ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಶ್ರೀಮಠದಿಂದ ಕೊಡಮಾಡ್ತಕ್ಕಂಥ ಡಾಕ್ಟರ್ ಸಿದ್ಧ ತೋಟೇಂದ್ರ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ತಾವು ಮಠದಿಂದ ಆಯ್ಕೆ ಮಾಡಿದ್ದೀರಿ? ಹಲವು ವರ್ಷಗಳಿಂದ ನಿರಂತರವಾಗಿ ಶ್ರೀಮಠ ಈ ನಾಡಿನಲ್ಲಿ ಸಾಧನೆ ಮಾಡಿದಂಥ ಮಹನೀಯರಿಗೆ ಶ್ರೀಮಠದ ವತಿಯಿಂದ ಸಿದ್ಧ ತೋಟೇಂದ್ರ ಪ್ರಶಸ್ತಿ ನೀಡುವುದರ ಮೂಲಕ ಗೌರವಿಸುತ್ತಿದೆ. ಈ ಪ್ರಶಸ್ತಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ರಾಗಿರ್ಬೋದು, ಸಾಹಿತಿಗಳಾದ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಾಗಿರ್ಬೋದು, ದೊಡ್ಡರಂಗೇಗೌಡ ಆಗಿರ್ಬೋದು, ಸಂಗೀತ ನಿರ್ದೇಶಕ ವಿ ಮನೋಹರ್ ಆಗಿರ್ಬೋದು, ನಮ್ಮ ನಾಡಿಗೆ ಶ್ರಮಿಸಿದಂಥ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮ್ ಸಿಂಗ್ ಅವರು, ಖರ್ಗೆ ಅವರು, ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯ ತೆರೆಯುವುದರ ಮೂಲಕ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಬಸವರಾಜ್ ಪಾಟೀಲ್ ಸೇಡಂಜಿ ಅವರಾಗಿರ್ಬೋದು, ದೂರದರ್ಶನದ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿ ಆಗಿರ್ಬೋದು, ಹಲವಾರು ಕ್ಷೇತ್ರದ ಸಾಧಕರಿಗೆ ಶ್ರೀಮಠದಿಂದ ಸಿದ್ಧ ತೋಟೇಂದ್ರ ಪ್ರಶಸ್ತಿ ನೀಡುತ್ತಾ ಬರುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸಾಮಾನ್ಯ ಪ್ರಜೆ ಹಿಡಿಕೊಂಡು ದೇಶದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಭಾಗವಹಿಸುವುದು ಈ ಮಠದ ವಿಶೇಷವಾಗಿದೆ. ಈ ವರ್ಷದ ಸಾಲಿನ ಸಿದ್ಧ ತೋಟೇಂದ್ರ ಪ್ರಶಸ್ತಿಗೆ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟರು, ಸುಸಂಸ್ಕೃತರಾದಂಥ ಪ್ರಣಯರಾಜೆ ಎಂದೇ ಖ್ಯಾತಿಯಾದಂಥ ಹಿರಿಯ ನಟರಾದ ಶ್ರೀ ಶ್ರೀನಾಥ್ ಅವರಿಗೆ ನೀಡಿ ಪರಮಪೂಜ್ಯ ಶ್ರೀಗಳವರು ಗೌರವಿಸುತ್ತಿದ್ದಾರೆ ಮತ್ತು ಆಶೀರ್ವದಿಸುತ್ತಿದ್ದಾರೆ. ಈ ಸಮಾರಂಭ ಜನವರಿ 19ರಂದು ರಥೋತ್ಸವದ ನಂತರ ನಡೆಯುವ ಜಾತ್ರಾ ಮಹೋತ್ಸವ ಸಮಾರೋಪ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಆತ್ಮೀಯ ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ ಶ್ರೀಮಠಕ್ಕೆ ಪ್ರತಿಯೊಂದು ವರ್ಷವೂ ತನ್ನದೇ ಆದಂಥ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಅಗ್ರಗಣ್ಯ ಸಮಾಜ ಸೇವಕರು, ನಾಯಕರು ಹಾಗೂ ಚಲನಚಿತ್ರ ನಟರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸುವುದು ವಿಶೇಷ. ಚಲನಚಿತ್ರ ನಟರ ಸಾಲಿನಲ್ಲಿ ಕನ್ನಡದ ಚಿತ್ರರಂಗಕ್ಕೆ ತನ್ನದೇ ಆದಂಥ ಮೆರುಗು ನೀಡತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಅಂಬರೀಷ್ ಅವರಿಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ತಮ್ಮದೇ ಆದಂಥ ಚಾಪು ಮುಡಿರ್ತಕ್ಕಂಥ ಯಶ್ವರೆಗೂ ಕೂಡ, ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಕೂಡ ಶ್ರೀಮಠಕ್ಕೆ ಬಂದು ಶ್ರೀಮಠದ ಒಡೆಯರಿಂದ ಆಶೀರ್ವಾದನ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ನಾಡಿನ ಶತಾಯುಷಿಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾಗಿರ್ಬೋದು, ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ಚಿಂಚಗಿರಿಯ ಪೂಜ್ಯರಾಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮೆಲ್ಲರ ಅನೇಕ ನಾಡಿನ ಅನೇಕ ಮಠಾಧೀಶರು, ಪೂಜ್ಯರು, ಗುರುವರಿಯರು, ಚಲನಚಿತ್ರ ನಟರು, ಹೀಗೆ ಅನೇಕ ಜನರು ಈ ಶ್ರೀಮಠಕ್ಕೆ ಬಂದು ಗುರುವಿನ ಪಾತ್ರಕ್ಕೆ ಕುಪಾತ್ರರಾಗಿದ್ದಾರೆ. ಅದೇ ರೀತಿ ಆತ್ಮೀಯ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಬೇಕಾದ್ರೆ
ಪರಮ ಪೂಜ್ಯರು ಬರೀ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡದೆ, ನಾನು ಆರಂಭದಲ್ಲಿ ಹೇಳಿದೆ, ಅವರು ಮೂಲತಃ ಸಾಹಿತಿಗಳಾಗಿ ಲೇಖಕಗಳಾಗಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ವರ್ಗದ ಜನರಿಗೆ ತಮ್ಮ ಸಾಹಿತ್ಯದ ಬೀಜವನ್ನು ಬಿತ್ತಿರ್ತಕ್ಕಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತದೆ. ಅಣ್ಣವರೇ, ಪರಮ ಪೂಜ್ಯರು ಯಾವ್ಯಾವ ಪುಸ್ತಕಗಳನ್ನು ಶ್ರೀಮಠದಲ್ಲಿ ಪ್ರಕಟಿಸಿದ್ದಾರೆ? ಪರಮ ಪೂಜ್ಯ ಶ್ರೀಗಳವರು 10 ಹಲವು ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಈ ನಾಡಿನ ಸಾಹಿತ್ಯ ಲೋಕಕ್ಕೆ ನೀಡುವುದು ವಿಶೇಷವಾಗಿದೆ. ಅದರಲ್ಲಿ ವಿಶೇಷವಾಗಿ ಅನುಭಾವ, ಯಾತ್ರಾ ಸ್ಮೃತಿ, ತನಾರ್ತಿ ಪತ್ರಿಕೆ ಸಹ ಈ ಮಠದಿಂದ ಹೊರಡುವುದು ಒಂದು ವಿಶೇಷವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಧಾರ್ಮಿಕ ಪತ್ರಿಕೆ ಸುಮಾರು 25-30 ವರ್ಷಗಳಿಂದ ತನಾರತಿ ಎಂಬಂಥ ಹೆಸರಿನ ಮೂಲಕ ಪತ್ರಿಕೆಯನ್ನು ಹೊರತರುವುದರಿಂದ ಈ ಮಠದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಭಾಗದಲ್ಲಿ ನಡೆಯುವಂಥ ವಿವಿಧ ಚಟುವಟಿಕೆಗಳನ್ನು ನಾಡಿನ ಹೊರನಾಡಿನ ಜನರಿಗೆ ಪರಿಚಯಿಸುವ ಕಾರ್ಯ ಪರಮಪೂಜ್ಯ ಶ್ರೀಗಳವರು ಮಾಡುತ್ತಿದ್ದಾರೆ. ಅವರು ಬರೆದಂಥ ಹಲವಾರು ಪುಸ್ತಕಗಳು ಈ ಸಮಾಜದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸುತ್ತವೆ, ಸಮಾಜ ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಸಾಕ್ಷೀಭೂತವಾಗಿದೆ ಎಂದರೆ ತಪ್ಪಾಗಲಾರದು. ಆತ್ಮೀಯ ಸ್ನೇಹಿತರೆ, ನಾನು ಈಗಲೇ ಹೇಳಿದಾಗೆ ಪರಮ ಪೂಜ್ಯರು ತನಾರತಿ ಎಂಬ ಪುಸ್ತಕದ ಮುಖಾಂತರ ಬರೇ ತನುವಿನ ಭಕ್ತಿಯ ಅರಕೆಯ ತನಾರತಿ ಜೊತೆಗೆ ಅವರಿಗೆ ಜ್ಞಾನದ ಅರಿವನ್ನು ನೀಡುವಂಥ ಕೆಲಸ ಮಾಡ್ತಿದ್ದಾರೆ. ಶ್ರೀಮಠ ಬರೀ ಕೇವಲ ಸಾಂಸ್ಕೃತಿಕ, ಸಾಹಿತ್ಯ, ಕಲೆ ಮತ್ತು ಅಧ್ಯಾತ್ಮ ಕ್ಷೇತ್ರಕ್ಕೆ ಸೀಮಿತವಾಗದೆ ಶಾಲಾ ಮಟ್ಟದಲ್ಲಿ ಗುರುಕುಲ ಪದ್ಧತಿಯನ್ನು ನಡೆಸಿಕೊಂಡು ಬರ್ತಕ್ಕಂಥದ್ದು ಶ್ರೀಮಠದ ಒಡೆಯರಿಗೆ ಇನ್ನೊಂದು ಕಳಶಪ್ರಾಯ. ಶ್ರೀಮಠದಲ್ಲಿ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇಂದು ನಾಡಿನ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ವಿಜ್ಞಾನ ಕ್ಷೇತ್ರ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು, ಹೀಗೆ ಅನೇಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಶ್ರೀಮಠದಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಜನ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಶಾಲೆಯ ಶಿಕ್ಷಣದ ಮಠದ ಜೊತೆಗೆ ಶಿಕ್ಷಣಕ್ಕೆ ಒತ್ತು ನೀಡಿರ್ತಕ್ಕಂಥದ್ದು ಪರಮ ಪೂಜ್ಯರ ಇನ್ನೊಂದು ಕೆಲಸಕ್ಕೆ ಕಳಶಪಾಯ ಒಂದರೂ ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಶ್ರೀಮಠದ ಪರಮ ಪೂಜ್ಯರು ಶ್ರೀಮಠದಲ್ಲಿ ಗೋಶಾಲೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಒಂದು ಮಠ ಮನಸ್ಸು ಮಾಡಿದರೆ ಸಮಾಜದಲ್ಲಿರ್ತಕ್ಕಂಥ ಬದಲಾವಣೆ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಾಲ್ವಾರದ ಶ್ರೀಮಠ ಬಹಳ ಕಾರಣೀಭೂತ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಪರಮ ಪೂಜ್ಯರು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರಪ್ಪ ಅಂದರೆ, ಶ್ರೀಮಠವನ್ನು ಲೋಕದ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಶಿಕ್ಷಣವನ್ನು ತಲುಪಿಸುವಂಥ ಮತ್ತು ಮಕ್ಕಳಿಗಾಗಿ ತಮ್ಮದೇ ಆದ ಮಠದಲ್ಲಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ದಾರಿ ಎತ್ತಿದ್ದಾರೆ. ಮಠದಲ್ಲಿ ಶಿಕ್ಷಣ, ಆಧ್ಯಾತ್ಮಿಕ ಕ್ಷೇತ್ರ, ಕಲೆ, ಸಾಹಿತ್ಯ, ಆಟೋಪಚಾರ ಹೀಗೆ ಅನೇಕ ಸೇವೆಗಳನ್ನು ಶ್ರೀಮಠದಿಂದ ಮಾಡ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಒಂದೇ ಒಂದು ಕಳಕಳಿಯ ವಿನಂತಿ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಅನೇಕ ಧರ್ಮೀಯರು ಕೂಡ ಶ್ರೀಮಠಕ್ಕೆ ಆಗಮಿಸಿ ಶ್ರೀಮಠದ ಒಡೆಯರ ಆಶೀರ್ವಾದನ ತೆಗೆದುಕೊಳ್ತಾರೆ. ಅಂಥ ಶ್ರೀಮಠದ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ 18, 19, 20ರಂದು ಅದ್ಧೂರಿಯಾಗಿ ನಡೆಯಲಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನೋಡುಗರಾದ ತಾವೆಲ್ಲರೂ ದಿನಾಂಕ 18ರಂದು ಮಧ್ಯರಾತ್ರಿಗೆ ಬಂದು ನಡೀತಕ್ಕಂಥ ದಕ್ಷಿಣ ಭಾರತದಲ್ಲಿ ಒಂದು ದೀಪಗಳ ಮೇಳ ಆಗಿರ್ತಕ್ಕಂಥ ತನಾರ್ತಿಯನ್ನು ನೋಡಿ ತಾವೆಲ್ಲರೂ ಪುನೀತರಾಗಬೇಕು. ಅದೇ ದಿನ 19ರಂದು ಸಾಯಂಕಾಲ 7 ಗಂಟೆಗೆ ಸೋಮವಾರದಂದು ನಡೆಯುವ ಅದ್ಧೂರಿ ಭವ್ಯ ರಥೋತ್ಸವದಲ್ಲಿ ನೀವು ಭಾಗಿಯಾಗಿ ನಮ್ಮ ಭಕ್ತಿಯ ಹರಕೆಯನ್ನು ಗುರುವಿನ ಚರಣಕ್ಕೆ ಸಲ್ಲಿಸೋಣ. ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶ್ರೀಮಠದ ಆತ್ಮೀಯ ವಕ್ತಾರರಾಗಿರ್ತಕ್ಕಂಥ ಮಹಾದೇವ್ ಗವರ್ ಅಣ್ಣವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಮಹಾದೇವ್ ಅಣ್ಣವರ ವತಿಯಿಂದ ಕೊನೆಯದಾಗಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನೋಡುಗರಿಗೆ ಯಾವ ಸಂದೇಶವನ್ನು ನೀಡಲಿದ್ದಾರೆ ಎಂಬುದನ್ನು ಅವರ ಮಾತುಗಳಿಂದಲೇ ಕೇಳೋಣ. ಈ ನಾಡಿನಲ್ಲಿ ವಿಶೇಷವಾದಂಥ ನಾಲವಾರ ಜಾತ್ರೆಯಲ್ಲಿ ತಾವುಗಳೆಲ್ಲ ಭಾಗವಹಿಸಿ ಶ್ರೀ ಸದ್ಗುರು ಕೋರಿಸಿದ್ದೇಶ್ವರ ಶಿವಯೋಗಿಗಳ ಪರಮ ಪೂಜ್ಯ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಪಡೆದು ಧನ್ಯರಾಗಬೇಕಾಗಿ ವಿನಂತಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಮಹಾದೇವ್ ಗವರ್ ಅಣ್ಣ ಅವರ ಸಂಪೂರ್ಣ ಸಂದರ್ಶನವನ್ನು ಜಾತ್ರೆ ಕುರಿತು ನೀವೆಲ್ಲ ನೋಡ್ತಾ ಇದ್ದೇವೆ. ಈಗ ಶ್ರೀಮಠ ಯಾವ ರೀತಿ ಇದೆ, ಶ್ರೀಮಠದಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು, ಶ್ರೀಮಠ ಜಾತ್ರಾ ಪ್ರಯುಕ್ತ ಯಾವ ರೀತಿ ವಧುವರರಂತೆ ಕಂಗೊಳಿಸ್ತಾ ಇದೆ ಎಂಬುದನ್ನು ನೀವು ನೋಡಿಕೊಂಡು ಬರೋಣ. ನಂತರ ಪರಮ ಪೂಜ್ಯರ ಸಂದರ್ಶನದ ಶುಭ ಆಶೀರ್ವಾದ ನುಡಿಗಳನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೇನೆ. ಮೊದಲು ದೇವಸ್ಥಾನವನ್ನು, ಶ್ರೀಮಠದ ಆವರಣ ತಾವು ನೋಡಿಕೊಂಡು ಬಂದ ತಕ್ಷಣ ಗುರುವಿನ ಶುಭ ಆಶೀರ್ವಚನವನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಮಗೆ ತಿಳಿಸಲು
ವಿನಂತಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.